ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 082025300019. ಮೊಬೈಲ್ ನಂಬರ್ 9448012477. ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಉಡುಪಿ ಜಿಲ್ಲೆಯ ಒಳಕಾಡಿನಲ್ಲಿರುವ ಮಜಲುಕೆರೆಗೆ ಬಂದಿದ್ದೇವೆ. ಇಲ್ಲಿ ಮಜಲುಕೆರೆಯಲ್ಲಿ ಏನು ಕಾಮಗಾರಿ ಸಂಪೂರ್ಣವಾಗದೆ ಸ್ಥಳೀಯರು ಬಹಳಷ್ಟು ತೊಂದರೆಯನ್ನ ಅನುಭವಿಸಿದ್ರೆ, ಏನಿದು ತೊಂದರೆ, ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ, ಅವರ ಬೇಡಿಕೆ ಏನಿದೆ, ಅವರ ಮನವಿ ಏನಿದೆ ಅನ್ನೋದನ್ನ ಅವರ ಬಾಯಿಂದನೇ ಕೇಳೋಣ ಬನ್ನಿ. ಮಜಲಕೆರೆ ಅಂತ ಮುಂಚಿನಿಂದ ಹೇಳ್ಕೊಂಡು ಬಂದದ್ದು. ಇಲ್ಲಿ ಇಡೀ ಗ್ರಾಮಕ್ಕೆ ಒಳ್ಳೆಯ ರೀತಿಯಲ್ಲಿ ಈ ಕೆರೆಯಿಂದ ಉಪಯೋಗ ಆಗ್ತಾ ಇದೆ. ಈ ಕೆರೆಯಿಂದ ಈಗ ಒಂದು ಸ್ವಲ್ಪ ಭಾಗ ಮಾತ್ರ ಕಲ್ಲನ್ನ ಕಟ್ಟಿದ್ದಾರೆ. 4 ಸುತ್ತ ಸಹ ಕಲ್ಲು ಕಟ್ಟಿದೆ. ಇನ್ನು ನಮ್ಮ ಜನಗಳಿಗೆ ಪ್ರಯೋಜನ ಆಗ್ತದೆ. ಇಲ್ಲಿ ಕೃಷಿಕರಿಗೆ ಒಳ್ಳೇದಾಗ್ತದೆ. ಇಲ್ಲಿ ಈ ನೀರೇ ಕೃಷಿಗೆ ಹೋಗುದು. ಹಾಗಾಗಿ ಎಲ್ಲ ಬದಿಯಿಂದಲೂ ಕಲ್ಲನ್ನ ಕಟ್ಟಿ ಕ್ಲೀನ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸ್ಥಳೀಯರು ನಾವು ಚಿಕ್ಕದಿಂದಲೇ ಈ ಏರಿಯಾದಲ್ಲೇ ಬೆಳೆದವರು. ಮಜಲಕ್ಕೆದ್ದು ಬಂಪಿನ ಕುದಾರ್ಡು ದುಂಬುಡ್ದು ಇಂಚಿತ್ತೇನೆ ಒಂದು ಪೂರ ಎಂಕಲಿಗೆ ತಿರ್ತಿಡು ಬೆನ್ನಿ ಉಂಡು. ಈ ಬೆನ್ನಿಗೆ ಮುಲ್ತುಡ್ದೆ ನೀರು ಪೋವಂದಿತ್ತೀನಿ ಬೊಕ ಹೆಂಗು ಗುಂಡೆವನ್ನ ಒಂದು ಈ ಒಂದೆಟ್ ಹತ್ರ ಅದು ಇಡಿ ಎಂಕಲ ಊರ್ ಇಡೀ ನೆಟ್ಟೆ ಒಂದ್ ಬರ್ಪುಂಡು ನೀರಿಗೆ. ಈ ಉಗ್ಗೆರಡು ಪೂರ ಮಾತಾಯ್ಕ್ಲ ಬೊಕ್ಕ ಇನ್ನುಂಡತೆ 2 ಸೈಡ್ ಕಟ್ಟದೇರು ಬೊಕ್ಕ 2 ಸೈಡ್ ಬಿಡ್ತೇರು. ಇತ ಏನಾತನ್ ಪೂರ ಜರಿದೀತೆ ಒಂದುಂಡು ಮಾತ ಅಲ್ಪ ತಿರ್ತು ತೋಟ ಗೀಟ ಪೂರ ಪೋದು ಮುಚ್ಚೊಂದೇ ಉಂಡು. ಪನ ಒಂದು ಮಲ್ತದಲ್ಲ ಪ್ರಯೋಜನ ಅಂತ ಲೆಕ್ಕ. ನಿಜವಾದ ಒಂದು ಫಿನಿಶ್ ಮಾಡ್ದೇರಡ ನೆತ್ತ ಮಣ್ಣು ಪೂರ ಗೆತ್ತದು ಮಾತ ಊರುಗಳ ಉಪಕಾರ ಆಯ್ತು. ಇತ ಎಂಕಲೆ ಮಲ್ತದಲ್ಲ ಒಂದು ಆಳೆ ಈತು ಕೆಲ್ಸ ಒಂದು 2-3 ವರ್ಷ ಮುಟ್ಟಾಣ ಒಂದು ಕಟ್ಟದೇ 1-2 ವರ್ಷ ಮುಟ್ಟಾಣ. ಎಂಕ್ಲಿತೆ ಟೌನ್ ಪ್ಲಾನಿಂಗ್ ಪೋದು ಕೇನಿ ಕೊಡ್ಲೆ ಒಂದು ಫಿನಿಶ್ ಆತನ ಮಾಡೋದು ಆಗ್ಲಿ ಪನ ಒಂದುಲ್ಲೇರು ಅವ್ರು ಫೈಲೇ ಕ್ಲೋಸ್ ಮಲ್ತು ಬಿಡ್ತೇರು. ದೇವನ್ 2 ಸೈಡ್ ಕಟ್ಟದೀನಿ ಈ ಪೇಡಿತ ಬೂರ್ದು ಮಲ್ತಿನವಲ್ಲ ಆಯ್ತ ಮುಚ್ಚೆ ಒಂದುಂಡು ಐಟ ಅದು ಮಾತೆರೆಗ್ಲ ಉಪದ್ರ ಮೂಲ ಎರೆಗ್ಲ ನೀರ್ದ ಒಂದು ಮಸ್ತ್ ಸಮಸ್ಯೆ ಶುರುವಾಗ್ತದೆ. ದುಮ್ಮಿತ್ತುಜಿ ದುಮ್ಮೊಂದು ಕೆರೆ ಉಪ್ಪನಾಗ ಇಡೀ ಬಯಲ್ಗೆ ಮುಲ್ತುಡ್ದೆ ನೀರು ಪೋವಂದಿತ್ತೇನು ಜರಿಯರೆ ಬನ್ನ ದುಂಬುಡ್ದಿಂಚು ಒಂದು ಮಲ್ಲತ್ತುಲು ಆಂಡ ಒಂದ್ ಜರಿ ಒಂಬತ್ತು ಇತ್ತ ಕಿನ್ನೆ ಆತ ಇತ್ತಿನ ಮಗಳು ಕಟ್ಟರೆ ರೆಡಿ ಇದ್ದಾರೆ ಅಂಚೆ ಆತಾನ. ಎಂಕಲೆ ಒಂದೇನು ಡೀಪ್ ಮಲ್ತದ ಕಟಿ ಎರಡ ಪೂರ ಐತಲ್ಲ ಒಂದುಂಡು. ಎಂಕಲೆ ಐತೆ ಬೆನ್ನಿದಾಗಲಿಗೆ ಬೊಕ್ಕ ಪೂರ ಉಗ್ಗೆರಡು ನೀರು ಮಾತೆರೆಲ್ಲ ಎಡ್ಡೆ ಅಂಚೆ ಅದು ಎಂಕಲು ಮನೆ ಸುಮಾರು ಸಾರಿ ಕೊರಿಯ ಕೊಂಡನ ಮಲ್ಪ ಅನ್ಪೇರು. ಬೊಕ್ಕ ಈ ಸ್ಕೆಚ್ ಪ್ರಕಾರ ಇಜ್ಜಿ ಅಗಲ್ ನಂಬರ್ ಕೆಲವು ಒಂದುಂಡು ಸ್ಕೆಚ್ಗೆ ಸರಿಯಾದ ಉಪ್ಪಡು ಅಂಚೆ ಪೂರ ಪನೊಂದುಲ್ಲೇರು ಅಣ್ಣ ಎಂಕಲೆ ಗೊತ್ತು. ಎಂಕಲ್ ಇತ್ತಿನೇ ಕಟ್ಕೋರಿ ಎರಡ ಮೇಲೆ ಎಡ್ಡೆತ್ತು ನಂಚ ಅನ್ನ ಒಂದು 2 ಸೈಡ್ ಮಾತ್ರ ಕಟ್ಟದ ಬೊಕ್ಕದ ಪೂರ ಬೂರ್ ಒಂದುಂಡತಿ ಐತ ಸರದ್ ಈತೆ ಇತ್ತಿನೆಲ್ಲ ಮುಚ್ಚೊಂದುಂಡು. ನನ್ನ ಒಂದು ಪೂರೆಲ್ಲ ಬೂರು ಉಂಡು. ಇತ್ತೆ ಪೂರ ಕಲ್ಲು ಪೂರ ಜರಿ ಒಂದುಂಡು ಐಟ ಸರದ್ ನಾಲ ಮಾತಲ್ಲ ಬೂರ್ ಒಂದು ಬರ್ಪು ಒಂದು ಮುಚ್ಚು ಉಂಡು. ನಾನು ಐಟ ಸದ ಎಂಕಲ್ ಆಯ್ನದ್ ಬ್ಯಾಗ್ ಒಂದು ಸರಿ ಮಲ್ತುಕೋರಿ ಎರಡ ಇಡೀ ಪೂರಾಗಲಿಲ್ಲ ಈ ಊರದಾಗಲಿ ಮಾತಾರೆಲ್ಲ ಎಡ್ಡೆ ಮಲ್ತ ಎರಡ ಈಜಿನ ಇತ್ತಿನ ಕೆರೆಕಲ್ ಪೂರ ಮುಚ್ಚೊಂದು ಇಲ್ಲಿರುತ್ತೆ ಅಣ್ಣ ಎಂಕಲು ನೇನೈತೆ ಅಂತ ಆವಡ್ ಬಂದ ಎಂಕಲ್ಲ ಪ್ರಯತ್ನ ಇಂಚಸರದ್ ಮಾತೆಲ್ಲ ನೆಕ್ಕೊಂಜಿ ಒಂದ್ ಮಲ್ತದು ಎಂಕಲ್ಲ ಮನವಿ ಆಯ್ನದ್ ಬ್ಯಾಗ್ ಒಂದು ಸರಿ ಮಲ್ತುಕೋರ್ಡು ಬಂದಿತ್ತು. ಇಂಚಿನ ಕೆರೆ ಪೂರ ಅಭಿವೃದ್ಧಿ ಮಾಡ್ಕೊಂಡು ನೆಕ್ಸ್ಟ್ ನೀರಿನ ಪ್ರಾಬ್ಲಮ್ ಪೂರ ಕರೆಕ್ಟ್ ಆಗ್ಬಿಟ್ಟು ಎಂಕಲ ಅರ್ಧ ಕಡಿದ ವೇಸ್ಟ್ ಎಂಕಲಿ ಒಂದು ಇತ್ತಿನ ಕಡಿದ ಪೋಪುಂಡು ಕಂಟಿನ್ಯೂ ಮಲ್ತೇರ್ ಬಂದಂಡ ಎಂಕಲ್ ಎಡ್ಡೆ ಬಂದ್ ಎಂಕಲ್ ನೆಕ್ಸ್ಟ್ ನೀರಿಗಳ ಪ್ರಾಬ್ಲಮ್ ಬರ್ಪು ಜೀರೆಗ್ಲ ಪ್ರತಿ ವರೆಗ್ಲ ತೊಂದರೆ ಬರ್ಪುಜಿ ಬಂದ್ ಎಂಕಲ್ ಒಂದೇನೆ ದುಂಬು ಕೃಷಿಗೆ ಪೂರ ಉಪಯೋಗ ಮಾಡ್ತೀರಿ. ಇತ್ತೆ ಫೋನ್ದಿಜ್ಜಿ ಪಂಡ ಹಸನ್ ನೀರು ಇತ್ತ ನೀರು ಬಿಡೊಂದಿಲ್ಲ ರೈಕ್ ಅವಲ ಒಂದು ಪ್ರಾಬ್ಲಮ್ ಉಂಡು ಎಂಕಲಿಗೆ. ಅವೇನು ಅವು ಬುರ್ದು ಅಂತ ಲೆಕ್ಕೊಡು 2-3 ವರ್ಷ ಮುಟ್ಟ ಹಣ ಅಂದ್ ಲೆಕ್ಕೊಡು ಒಂದ್ 2-3 ವರ್ಷ ಹಣ ನಟ್ಟು ಉಂಟು ಲೆಕ್ ಬರ್ದಿರಿ ಪ್ರಮೋದಿ ರೂಪ 5-4 ವರ್ಷ ಹಣವೇನೆ ಅಂದ್ ಇದು ಎಂಕ್ಲ ಮುಂದಿತ ಕಟ್ಟದಲ್ಲ ವೇಸ್ಟ್ ಜನಕ್ಕೆ ಎಂಕ್ಲಿತ ಐತು ಓರಿದ್ದು ನಾವೇನು ಕಂಟಿನ್ಯೂ ಮಾಡ್ತೇವೆ ಬಕ್ಕದ ಒಂದೇ ನೀರು ನಮ್ಗೆ ವೇಸ್ಟೇಜ್ ನೀರು ಬಿಡ್ ಗಸನ್ ನೀರು ಬಿಡ್ಜೇರ್ ಬಂದ ಎಂಕಲ ಇನೋಗ ಹಾಪುಂಡತಿ ಪ್ರತಿ ಒಂಜೆ ಕೃಷಿಕಲ ಹಾಪುಂಡು ಪರ್ಪಿನ ಮುಗ ಡಂಪಿಂಗ್ ಮಾಡಿ ಪಸೋರೆ ಹಾಪುಂಡು ಇದು ನೀರಿನ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಒಂದಿನ ಡಂಪಿಂಗ್ ಮಾಡಿ ಪಸೋದು ಯೂಸ್ ಮಾಡ್ಕೊಳ್ತಲ್ಲಿ ಒவ்வொரு ನೀರು ಪಸೋದು ಮಾಡ್ತೀವಿ ಈ ತಡ್ಡ ಕೆರೆ ನೀವು ಅಭಿವೃದ್ಧಿ ಮಾಡ್ಕೊಳ್ತೆ ಮುಗಲಿಗೆ ಈತ ಒಂದು ಮಾಡ್ತದೆ ಇಂಚಿನ ಕೆರೆ ಬುಡ್ಡಿ ಬಕ್ಕ ಒಂದು ನಿಜ ಒತ್ತುವರಿ ಅದು ಒಂದು ಕಮ್ಮಿ ಉಂಟು ಎಂಕ್ಲ ಅವಪನ ಒಂದು ಜೊತೆ ಎಂಕಲ್ ಏತ್ತು ಉಂಡು ಅವು ಮಲ್ತು ಬರ್ಲಿ ಅನ್ಪಿನ್
ಒತ್ತುವರಿ ಇತ್ತಿನ ಬುಡ್ಚಿ ಎಂಕಲೆಗೆ ಇತ್ತೆ ಕ್ಲಿಯರ್ ಇತ್ತೆ ಅಂಕಿತೆ ಅಷ್ಟು ಇದು ಬರ್ಪುಂಡು ಕೆರೆ ಉಂಟು ಅವೇನ್ ಮಲ್ತುಕೊರೆ ಎಂಕಲೆಗೆ ಪೂರಾಗಲ ಪ್ರತಿಯರಿಗ್ಲ ಒತ್ತುವರಿ ಮಲ್ದಿನ ತೂಯರ್ ಬಂದ ಮಾರಿ ಮಲ್ಲ ಉಂಡು ಮಸ್ತ್ ಒತ್ತುವರಿ ಅಂಚಿಂಚು ಒತ್ತುವರಿ ಎಂಕಲೆ ಅವು ಬಡ್ಚಿ ಇದೇಕೊಂಡು ಆಗಲ್ಲ ಒಬ್ಜೆಕ್ಷನ್ ಪುರಪ್ಪು ಇದು ಇತ್ತಿನ ಮಲ್ತುಕೊರಡು ಇತ್ತಿನ ತಡೆ ಕೂಡ ಮಲ್ತಿದ್ದು ಪಕ್ಕ ಒಂದೇನು ನೆಕ್ಸ್ಟ್ ವೇಸ್ಟ್ ಗಸನ್ ನೀರು ಬಿಡ್ಪಿನ್ ಬಿಡ್ಚಿ ಪಂಡ ಅಲ್ಪ ಏನ ಮಲ್ದಿರ್ ಪಂಡ ರೈನ್ ಎದ್ದೆ ನೀರು ಪುರಪಡೊಂದಿಲ್ಲ ಮಿತ್ತ ಅವು ಬಿಡ್ತೀರಿ ಪಂಡ ಮನವಿ ಕೊಡ್ತಾರೆ ಅಲ್ಪ ಇರ್ದಕ್ಕೆಲ್ಲ ಮನವಿ ಕೊಡ್ತಾರೆ ಅವೇನಾಗ್ಲು ತಿರಸ್ಕಾರ ಮಲ್ತಿದ್ದು ಫೋರ್ಜರಿ ಮಲ್ದಿರವು ಅವು ಕೆಲವು ಜನ ಪ್ರತಿನಿಧಿನಾಗ್ಲೇ ಒಟ್ಟು ಕೂರ್ದೈಕ್ ಪಾಸ್ ಮಾಡಿದೇರಿ ಆದ್ರೆ ಎಂಕಲೇನ್ ಆಲ್ಪಡಕ್ಕೆ ಬೊಕ್ಕ ಎಂಕಲಿ ಬೊಕ್ಕ ಗೊತ್ತಾಯ್ತು ಒಂದು ಕೊರ್ನೇಲ್ ಬೊಕ್ಕ ಎಂಕಲಿ ಗೊತ್ತೊಂದು ಅವೇನು ಇಂಚ ಪೈಪ್ ಲೈನ್ ಮಲ್ತ್ ಕೊಡ್ತೀರಿ ಬಂದು ಇದನ್ನ ಅಷ್ಟವು ನೆಕ್ಕಲ ಬರ್ಪಣೆ ಆಯ್ತು ಪಸೆ ಬರ್ಪಣೆ ಬಂದ್ರೆ ಒಂದೊಂದು ಉದ್ದೇಶ ಉಂಟು ಕಾಲಕ್ರಮ ನಾವು ಒಂದು ಫ್ಯೂಚರ್ ಬಂಗಾನೆ ಅವು ಡ್ರೈನೇಜ್ ಒಂದು ವ್ಯವಸ್ಥೆ ಬಂದೆ ಬಂಗಾನೆ ಅವೇನು ತಡೆ ಮಲ್ತದೆ ಅವೇನು ಬೇತೆ ವ್ಯವಸ್ಥೆ ನೀರು ಕೊಡ್ದು ಮಗಲು ಒಂದೇನು ಕ್ಲಿಯರ್ ಮಲ್ತದೆ ನಿಂಗೆ ಡಂಪಿಂಗ್ ಮಲ್ ಪಸವಲೈತಿ ನೆಕ್ಸ್ಟ್ ತಗ ಫ್ಯೂಚರ್ ಬಂಗ ಹಚ್ಚಿದಲ್ಲ ಅವೇನ್ ಅವೇನ್ ಮನೆಗೆ ಕೂಡ ಎಷ್ಟು ಸಲ ಮನೆಗೆ ಕೊಡಲ್ಲ ಆಯ್ತು ಹೊಂದ್ಕೊರಂದು ಇದ್ದೇವೆ ಅಂದ ಪಡೆ ಉಂದುತ್ತಿಲ್ಲ ಈತ ಕಡೆ ಅಂಚಿ ಪತ್ತಿಗೆ 2-3 ಜನ ಡೆತ್ ನೆಟ್ ಹತ್ತು ಹೋಗ್ತೀನಿ ನಾವು ಅರೆ ನಿತ್ಯ ಒಳಗಡೆ ಗೊತ್ತುಂಡಾರಿಂಗ್ಲ 2 ಸಲ ಬತ್ತು 6 ಬತ್ತು ಕೂಡ ಒಂದು ಅವರು ತಡೆಗೋಡೆ ಒಂಜಿ ಉಪ್ಪಂದೇನ ಬಕೀರ ಗೊತ್ತು ಮಾನಸಿಕ ಒಂದು ಅಥವಾ ಬೂರ್ದು ಉಪ್ಪೇರು ಅವು ಎಂಗ್ಲೇ ಗೊತ್ತು ಪಂಡ ಇಂದು ಕರೆಕ್ಟ್ ಇತ್ತಿನ ಪೂರ ಚಾನ್ಸಸ್ ಇಜ್ಜತಿ 4 ಸೈಡ್ ಇತ್ತು ಬಂದಂಡ ಒಳ್ಳೆ ಒಂದು ಹಾಕೊಂಡು ಒಂದು 2 ಸೈಡ್ ಕಟ್ಟಿದ್ರೆ ಅವು ವೇಸ್ಟ್ ಕಟ್ಟಿದ ಒಂದು ಸದ್ಯಗನ್ನ ಒರಿಯನ್ನೆಲ್ಲ ಕೊಡು ಆಯ್ಕೆ ಪೂರ್ತಿ ಕಾಮಗಾರಿ ಮಲ್ತೇರ್ ಬಂದ್ರೆ ಬಕ್ಕ ಒಂದು ನೀರು ಎಷ್ಟು ಪರ್ಪಿನ ಯೂಸ್ ಮಾಡ್ಬಲ್ಲಿ ಪಂಡ ಕೃಷಿಗೆ ಅಂತ ಪರ್ಪಿನ ಲಾಸ್ಟ್ ಟೈಮ್ ನೀರ್ದ ವ್ಯವಸ್ಥೆ ನನ್ನ ಬಂಗನೆ ಇಂಚಿನ ಕೆರೆ ನಮಗೆ ಬಂದ್ ಮಲ್ತ ಅರ್ಧ ಮಲ್ತು ಬಿಡಿದ್ರೆ ವೇಸ್ಟ್ ಒಂದಿನ ಕಾಸು ಮಲ್ದಿನಕ್ಕಾತ ನಗಲಿ ಅರ್ಧ ಕಾಸು ಮಲ್ತಿದ್ದು ಮಲ್ದಿನಕ್ಕಾತ ವೇಸ್ಟ್ ಜನಕ್ಕೆ ಉಪಯೋಗ ನಿಂಚೆ ಮಲ್ತಿದ್ದೇನೆ ಪ್ರಯೋಜನ ಎಂಕ್ಲ ಕಂಟಿನ್ಯೂ ಮಲ್ತು ಕೊರ್ಲೆ ಬಂದ್ ಎಂಕಲ್ ಒಂಜಿ ಮನವಿ ಹೊಸಂಬೈದಿನ ಪಂಡ ಅವು ಏನಾಗ್ತನ್ ಪಂಡಕ್ಕೆ ಇತ್ತೆ ಒಂದು ಫುಲ್ ಆತನ ಪಂದ್ ಮುನ್ಸಿಪಾಲಿಟಿ ಇಡ್ದು ಪನ ಬರೋದಿಲ್ಲ ಟೌನ್ ಪ್ಲಾನಿಂಗ್ ಇರ್ದು ಪನೊಂದಿಲ್ಲ ಪಂಡ ಒಂದು ಕಾಮಗಾರಿ ಫಿನಿಶ್ ಆತನ್ ಪಂದ್ ಅವ್ ಅರ್ಧ ಮಲ್ದಿನ ಫಿನಿಶ್ ಆತೀನಿ ಎಂಚ ತೋಜ ಅವ್ ಎಂಕ್ ಕ್ಲಿಯರ್ ಅವತ್ತಿರ್ನು ಅವ್ ಬಿಲ್ ಅವ್ ಏನೆಲ್ಲ ಬಿಲ್ ಮಲ್ತು ಪಾಸ್ ಮಾಡ್ತೀರ ಅವನ್ ಎಂಕಲೆ ಎಂಕಿರ್ತಾರೆ ಅವು ಎಂಕಲೆ ಬಿಡ್ಚಿ ಎಂಕಲೈತೆ ಬಂದಿನಿ ಅರ್ಧ ಆತಿನ ಇದನ್ ಕಂಟಿನ್ಯೂಸ್ ಮಲ್ತು ಕೊರ್ಲಿ ಬೊಕ್ಕ ಒತ್ತುವರಿ ಆತಿನ ಎಂಕಲ ಬಡ್ಚಿ ಏತ್ ಉಂಡು ಈತ ಕೆರೆ ಉಂಡು ಅವೇನ್ ಮಲ್ತು ಕೊರ್ಲಿ ಅವೇನ್ ಪರ ಎಂಕಲೆ ಬಡ್ಚಿ ಬಂದ್ ಇದು ಎಂಕಲೆ ಏತ್ ಉಂಡು ಮಲ್ಲು ಅವೇನ್ ಮಲ್ತು ಕೊರ್ಲಿ ಎಂಕ್ಲ ಮಲ್ತೊಂದಿಲ್ಲ ಅವೆಲ್ಲ ಮುಟ್ಟೊಂದಿಜ್ಜರಾಗ್ಲಿ ಈತ ಪಂಡ್ರೆ ಪೋಕುಳ ಪಂಪಿರಾಗು ಉಂದಾತನ ಪಂಡ ಫಿನಿಶ್ ಮಲ್ದಿರ್ ಪಂದ್ ಪನೊಂದಿಲ್ಲರಾಗ್ಲಿ ಅರ್ಧ ಆತಿನ ಫಿನಿಶ್ ಮಾಡ್ಕೊಂಡು ಎಂಚವನ್ ಬೇಡಿಕೆ ಏನು ಸರ್ ಕರೆಕ್ಟ್ ಮಲ್ಕೊಡು ತಡೆಗೋಡೆ ಮಲ್ತ ಕರೆಕ್ಟ್ ಮಲ್ತು ಫಿನಿಶ್ ಡ್ರೈನೇಜ್ ಅವನ್ ಎಂಕಲಿ ತಿರ್ತು ಕೊರ್ರೆ ಬಲ್ಲಿತ್ತು ನಾವು ಆಗ್ಲಿ ಪ್ಯಾತಿನ ಡ್ರೈನ್ ಕಲೆಕ್ಷನ್ ಮಲ್ತ್ ಕೊಡ್ತೋಡು ಅವನ್ ಎಷ್ಟು ಎಂಕಲಿ ಬರ್ಪುಂಡ ಹೊಸರದ ನೀರು ತಿರ್ತು ಬತ್ತ ಒಂದ್ರ ಪರ್ಪಿನ ಯೂಸ್ ಬರ್ಪುಚ್ಚಿ ಪಂಡ ಬೊಕ್ಕ ಈ ಏರಿಯಾದಾಗಲಿಗೆ ನೀರದ ಪ್ರಾಬ್ಲಮ್ ಅವು ಹೊಸ ರೈಕ್ಲ ಬರ್ಪುಂಡು ಗುವೆಲ್ಗಳ ಬರ್ಪುಂಡು ಅವುಗಳ ತೊಂದ್ರೆನೆ ಅವು ಫಸ್ಟ್ ಪಂಡ ಇತ್ತೆ ಫ್ಲಾಟ್ ಗಿಟ್ ಇತ್ತಿ ತುಂಬ ಇತ್ತೆ ಒಂಜಿ ಫ್ಲಾಟ್ ಬರ್ಬೋದು ಅಲ್ಪ ಆ ಫ್ಲಾಟ್ ಸಮಸ್ಯೆ ಅಗ್ಲು ಇತ್ತೆ ಡೌನ್ ಪ್ಲಾನಿಂಗ್ ಡ್ರೈನೇಜ್ ಉಪ್ಪಂದಿನಕ್ಕೆ ಎಂಚ ಪರ್ಮಿಷನ್ ಕೊರ್ಪೇರ್ ಮುನ್ಸಿಪಾಲಿಟಿ ಪುರ ಅವಂಗ್ ಗೊತ್ತು ಜಾಗಲಿಗೆ ಬೊಕ್ಕ ಬೊಕ್ಕ ಬೇತೆ ಓಡಿ ತೋಡು ಗಿಡ ಕೊಂಡ ಹಾಪುಂಡ ಒಂದು ಜನಪ್ರತಿನಿಧಿನಾಗ್ಲೇ ಮಲ್ತೀನಿ ಬೊಕ್ಕ ಅಧಿಕಾರಿನಾಗ ಮಲ್ತಿಗಳು ಬೊಕ್ಕ ಜನಕ್ಲೇನ ಅಲ್ಪೇರ್ ಹಾಪುಂಡು ದಾಳ ಮಲ್ಪನಕ್ಕಲ್ಲ ಅಜ್ಜಿ ಆಯ್ಕೆ ಎಂಕ್ಲೇ ನಮ್ಗೆ ಇತ್ತಿನ ಅವೊಂಜಿ ಡ್ರೈನೇಜ್ ನೀರು ತಿರ್ತು ಬಿಡಂದೆ ಬೊಕ್ಕ ಒಂದಿನ ಇತ್ತು ಏತಾತ ನಾವೇನು ಕಂಟಿನ್ಯೂ ಮಲ್ತು ಕೊರಡಾಗ್ಲಿ ಅಭಿವೃದ್ಧಿ ಅಂದ್ ಇತ್ತೆ ಅರ್ಧ ವರ್ಷದಿಂಡತೆ ಪಣ ಒಂದಿತ್ತು ನಾನು ಒಂದರ ಸದ್ಯ ಪೋಪುಂಡವು ಉಂತುಜಿ ಒಂದು ಬೂರ್ದುಲ ಪೋಪುಂಡು ಬೊಕ್ಕ ಜನಕ್ಕಲ್ಲೇ ಪೋಪಿನ ಬರ್ಪಿನ ಅಂಚಿಂಚಿ ಪೋನ ಸೈಪಿನ ಅಂಚಿನ ಸಮಸ್ಯೆ ಬರ್ಪೂಜ ಒಂದಿತ್ತು ಅಂಚಿನ ಮಲ್ತು ಬರ್ತೀನಿ ಸೈಯರಿಗೆ ಮಲ್ತಿನಕ್ಕ ಉಂಟು ಕರೆಕ್ಟ್ ಇಜ್ಜಿ. ಉಡುಪಿ ನಗರಸಭೆಯ ಒಳಕಾಡು ವಾರ್ಡಿನಲ್ಲಿ ಒಂದು ಮಜಲು ಕೆರೆ ಎಂಬುದಿದೆ. ಆ ಕೆರೆಯಲ್ಲಿ ಬಹಳಷ್ಟು ನೀರನ್ನು ಶೇಖರಣೆ ಮಾಡುವಂತಹ ಒಂದು ದೊಡ್ಡ ಕೆರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ 2-3 ವರ್ಷದಿಂದ ಮಾನ್ಯ ಪ್ರಮೋದ್ ಮಧ್ವರಾಜರು ಇರುವಾಗ ಅದಕ್ಕೆ ಏನು ತಡೆ ಮಾಡ್ಬೇಕಂತ ಹೇಳಿ ಅದನ್ನು ಮಾಡಿದ್ದಾರೆ. ಆ ತಡೆ ಮಾಡಿದ ಏನು 4 ಬದಿಯಲ್ಲಿಯೂ ಕೂಡ ತಡೆ ಅಂತ ಹೇಳಿದ್ದಾರೆ. ಇದ್ರ ಈಗ 2 ಬದಿಯಲ್ಲೂ ಕೂಡ ಮಾಡಿದ್ದು ಕಂಡು ಬರ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇದು ಕೆರೆಯ ಒಂದು ವಿಸ್ತೀರ್ಣ ಕೊರೆದು ಬೇರೆ ಜಾಗಕ್ಕೆ ಹೋಗಿ ಕೊರೆದು ಅದು ದೊಡ್ಡದಾಗ್ತಾ ಬಂದಿದೆ. ಅದೂ ಅಲ್ಲದೆ ಇದರಲ್ಲಿ ನೀರಿನಲ್ಲಿ ಶೇಖರಣೆ ಆಗ್ಬೇಕಾದ್ರೆ ನೀರಿನಲ್ಲಿ ಏನೋ ಸಾರ್ವಜನಿಕರು ಹೇಳಿದ ಪ್ರಕಾರ ಇಲ್ಲಿ ಆ ಡ್ರೈನೇಜ್ ನೀರು ಕೂಡ ಅದಕ್ಕೆ ಹೊಸರು ಬರ್ತದೆ ಅಂತ ಹೇಳಿ ಸಾರ್ವಜನಿಕರು ಈಗಾಗಲೇ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇದು ನೀರನ್ನು ಕುಡಿಯಲು ಉಪಯೋಗ ಮಾಡುವಂತ ನೀರು. ಈ ಬೇಸಿಗೆ ಕಾಲದಲ್ಲಿ
ನಗರಸಭೆಯಲ್ಲಿ ನೀರಿಲ್ಲದಿದ್ದಾಗ ಟ್ಯಾಂಕರ್ ಮೂಲಕ ಈ ನೀರನ್ನು ಕೊಂಡೋಗಿ ಸಾರ್ವಜನಿಕರಿಗೆ ಕೊಡುವಂತಹ ಒಂದು ಪದ್ಧತಿ ಈ ಹಿಂದೆ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನೀರು ಮಾತ್ರ ಕಾಣ್ತದಷ್ಟೇ ವಿನ ಅದರ ಒಳಗೆ ಈ ಕಶ್ಮಲಗಳು ಅಂತ ಹೇಳಿದ್ರೆ ಡ್ರೈನೇಜ್ ವ್ಯವಸ್ಥೆ, ತೋಡಿನ ನೀರೆಲ್ಲ ಬಂದು ಇಲ್ಲಿ ತೊಂದರೆ ಆಗಿದೆ ಅಂತ ಸಾರ್ವಜನಿಕ ಹೇಳ್ತಾರೆ. ಅದನ್ನು ತಡೆ ಮಾಡಬೇಕು. ಅದೂ ಅಲ್ಲದೆ ಏನು ಈಗಾಗಲೇ ಕೆರೆ ಜರಿತಾ ಇದೆ ಅದನ್ನು ತಡೆ ಮಾಡಬೇಕು ಎಂಬ ಸಾರ್ವಜನಿಕರ ಬೇಡಿಕೆಯೂ ಇದೆ. ಅದಕ್ಕೆ ನಾವು ನಾಗರ ಸಮಿತಿಯನ್ನು ಅವರಿಗೆ ಬೆಂಬಲವನ್ನು ಕೊಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಈ ಕೆರೆ ಎಂಬುದು ನಾನು ಸಣ್ಣದಿಂದ ನೋಡಿದಂತ ಕೆರೆ, ಅದು ಕೂಡ ಬಹಳಷ್ಟು ನೀರು ಈ ಹತ್ತಿರ ಪರಿಸರದವರಿಗೆ ಹೊಸರು ಅಂದ್ರೆ ಈಗ ಇಂಗುಗುಂಡಿ ಹೇಗೆ ಮಾಡ್ತೇವೆ ಹಾಗೆ ಇದು ಇಂಗುಗುಂಡಿ ತರ ಸಣ್ಣ ಎಲ್ಲಾ ಬಾವಿಗಳಿಗೆ ಅಥವಾ ಹತ್ತಿರದ ಗದ್ದೆ ಬೇಸಾಯಕ್ಕೆ ಕೃಷಿಕರಿಗೆ ಕೂಡ ಅಗತ್ಯ ಆಗುವಂತ ಈ ಕೆರೆ, ಇದನ್ನು ಅಗತ್ಯವಾಗಿ ನಮ್ಮ ಏನು ನಗರಸಭೆಯ ಪೌರಾಯುಕ್ತರು ಈಗ ಒಂದು ಚೆನ್ನಾಗಿ ಬಂದಿದ್ದಾರೆ. ಈಗ ಅವರು ಪರಿಶೀಲನೆ ಮಾಡಿದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು, ಸಾರ್ವಜನಿಕರಿಗೆ ಒಳ್ಳೆ ಉಪಯೋಗ ಆಗುವ ಹಾಗೆ ಮಾಡಿಕೊಡ್ಬೇಕಂತೇಳಿ ನಾನು ಹೇಳಿಕೊಳ್ತಿದ್ದೇನೆ. ಈ ತಾವು ಒಳಕಾಡು ವಾರ್ಡಿನಲ್ಲಿ ಮಂಚಲ ಕೆರೆ ಎಂಬುದಾಗಿ ತಾವು ಐಡೆಂಟಿಫೈ ಮಾಡಿದ್ರಿ. ಅಲ್ಲಿ ಏನೋ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಬಾಕಿ ಇದೆ ಎಂಬುದಾಗಿ ಅಲ್ಲಿಯ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾವು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿಯ ಸದಸ್ಯರ ಗಮನಕ್ಕೆ ತಂದು ಅಲ್ಲಿ ಏನು ಬೇಕು ಮತ್ತು ಅಲ್ಲಿಯ ಕೊಳಚೆ ನೀರು ಸಹ ಅದಕ್ಕೆ ಹೋಗ್ತಾ ಇದೆ ಎಂಬುದಾಗಿ ತಿಳಿದು ಬಂದಿದೆ. ಅದರ ಪರಿಶೀಲನೆ ಮಾಡಿ ನಿಯಮಾನುಸಾರವಾಗಿ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ. ಅವಳು ಮಜಲಕೆರೆ ಅಂದು ಸಾಧಾರಣ ಒಂದು 20-30 ವರ್ಷ ಇಂಚೆ ಎಂಕ್ಲವೇನು ತೂ ಒಂದಿಲ್ಲ ಅಲ್ಪ ಏನ ಪನ್ನಾಗ ಡ್ರೈನೇಜ್ ನೀರು ಅವು ದುಂಬವು ಮುನ್ಸಿಪಾಲಿಟಿಗೆ ಪೂರ ಪರ್ಪಿನ ನೀರು ಆದಿತ್ತು ಒಂಜಿ ಟೈಮುಡು. ಆ ನೀರು ಪರ್ಪಿ ನೀರು ಆಯ್ಬಕ್ಕ ಅಲ್ಲಿ ಏರ್ಲ ಅವೇನು ಮೇಂಟೆನೆನ್ಸ್ ಮಲ್ಪಂದೆ ಅವು ಅಲ್ಪ ಗಲೀಜು ನೀರು ಪೂರ ಬತ್ತದು, ಗುಡ್ಡದ ನೀರು ಪೂರ ಬತ್ತದು. ಐಕು 2-3 ಜನ ಅಲ್ಲಿ ಬೂರ್ದು ಸೈದೇರು ಅವೇನಿತ್ತು ಏನಾದ್ರು ಒಂಜಿ ಸೈಡ್ ಜರಿದಿಲ್ಲ ಬೋತುಡು ಬಕಾಯ್ಕು ಮೇಂಟೆನೆನ್ಸ್ ಇಜ್ಜಿ ಅವೇನು ಮಾತೆಲ್ಲ ಒಟ್ಟಾದದು ಅವನು ಪರಿಪೂರ್ಣವಾದ ಮಲ್ಪೋಡು ದಯಪಂಡ ಮುನ್ಸಿಪಾಲಿಟಿಡು ಆ ನೀರನ್ನು ಒಂಜಿ 2 ತಿಂಗಳಿಗೂ ಮುನ್ಸಿಪಾಲಿಟಿ ಪೂರ ನೀರು ಕೊರ್ರೆಗಾಪುಡವು. ಆ ನೀರು ಬಂಡ ಅದು ಶುದ್ಧ ಉಂಡು. ನಾನೊಂದು 25 ವರ್ಷ 30 ವರ್ಷದಿಂಚಿ ಆ ಕೆರೆಟು ತೂವೊಂದುಲ್ಲೆ ಆಜು ಬಾಜುದಾಗಲು ಪೂರ ನಮ್ಮ ಗುರ್ತದಾಗಲು ಅಲ್ಲೂ ತೂತೆಯಾನು ಅಂಚದು ಮಾತೆರೆಗ್ಲ ಆ ದಂಡೆ ಪೂರ ಜರಿದುಂಡು ಸುತ್ತಲ ಕಟ್ಟುದು ಅವೇನು ಶುದ್ಧರಕ್ಕೆ ಮಲ್ತದು ಪರಿಪೂರ್ಣವಾದ ಮಲ್ತು ಕೊರಡೊಂದು ಎಂಕಲು ಮುನ್ಸಿಪಾಲಿಟಿಗೂ ಬೊಕ ಕೆರೆ ಮೇನ್ ಏರುಲೇರು ಆಗಂಡ ಎಂಕಲ್ಗೆ ಏನೊಂದಿಲ್ಲ. ದುಂಬು ಪೂರ ಕೆರೆ ಹೆಂಚಪುಣು ದಂಡೆ ಕಟ್ಟಂದೆ ಖಾಲಿ ಪುಣತ ಅಂಚಿನಿ ಪೆತ್ತಲು ಪೂರ ಮೇಯ್ಯರೆ ಪೂರ ನೀರು ಪರದು ಬೋಪಿನಿ ಅಂಚ ಪೂರ ಇತ್ತು ನಾವು ಬಯಲು ಸಾಲು ಕಂಡವು ಫುಲ್ಲು ಕಂಡ ಇತ್ತೆ ಪೂರ ಇಲ್ಲು ಪೂರ ಆದದ್ದು ಅಂತ ಇಂಪ್ರೂವ್ಮೆಂಟ್ ಆತಂದು ಅವೇನ ಬಂದಾಗ ಅಲ್ಲೂ ಜಾಗದಾಗಲು ಮಸ್ತು ಜನ ಉಳ್ಳೇರು ಆಂಡ್ ಆ ಕೆರೆ ಎರೆಗಳು ಇದ ಮುಟ್ಟಲ್ಲ ತೋಜು ವಹಿಸಿ ತುಂಬ ವರ್ಷ ಇಂಚುಂಡು ದಯಬಂಡ ಎಂಕಲ್ ಪುಟ್ಟೋಡು ತುಂಬೆ ಉಂಡು ಅಂಚದ ಅವೇನು ನನಲ ಆ ಕೆರೆನು ಆ ಡ್ರೈನೇಜ್ ನೀರು ಬರ್ಪಿನ ಪೂರ ಬಂದು ಮಲ್ತದು ಅವೇನು ಅಂಚಿಡು ನಾಲಿಲ್ಲಾಗಲ ನೀರು ಕೊರ್ಪಿಲಕ್ಕ ಆದದು. ಈ ಮುನ್ಸಿಪಾಲಿಟಿಗೂ ನಮಗಿತ್ತೆ ಮಾತೆಲ್ಲ ಹೋಟೆಲ್ ಅಂಗಡಿಗೆ ಇಲ್ಲ ಪೂರ ನೀರು ಕೈದು ಪೂರ ಒಂದುಂಡು ಇತ್ತೆ ಒಂಜಿ 2 ತಿಂಗಳು ನೀರು ಉಪ್ಪುಜಿ ಆಯ್ಕು ಆ ನೀರು ಶುದ್ಧೀಕರಣೆ ಮಲ್ತದು ಅವೇ ನೀರು ಕೊರಲಿ ನಮ್ಮ ಮಸ್ತು ನಮ್ಮ ಮುನ್ಸಿಪಾಲಿಟಿದು ಆಪುಂಡು. ಅಲ್ಲೊಂಜಿ ಡ್ರೈನೇಜ್ ಉಂಡು ಆ ಡ್ರೈನೇಜ್ ಎಲ್ಲ ಗೆತ್ತದು ಬೇತೆ ಕಡೆ ವ್ಯವಸ್ಥೆ ಮಲ್ಪಡೊಂದು ಮುನ್ಸಿಪಾಲಿಟಿಗೂ MLAಗೂ ಆಗಲೇ ಏರಿಯರು ಬೋರ್ಡ್ ಒಂದುಲ್ಲೇ ರೈಕ್ ಬರೋ ಸಂಬಂಧ ಪಡ್ದಿನಾಗ್ಲಿಗೆ ಮಾತೆ ಎಂಕಲ್ ಕೈ ಮುಗಿದು ಕೇನುವ ಅವು ಉಪ್ಪೆರೆಗೂ ಫುಲ್ಲು ಮಂಜೂರಾತನು ಒಂಜಿ ಟೈಮ್ ಅವೇನ ಬೋಡ ಅಂಚಿದಾಗಲ್ಲ ಜಾಗದ ಏನೋ ಸ್ಟೇ ಬತ್ತನೆ ಏನೋ ಗೊತ್ತುಜಿ ಅಂಚಾದಿತ್ತೆ 2 ಸೈಡ್ ಕಟ್ಟದೇರು 2-3 ಸೈಡ್ ಕಟ್ಟದೇರು ಒಂಜಿ ಇಲ್ಲ ಪೋಪಿನ ಸೈಡ್ ಅವಲ ಅಲ್ಲ ನಡ್ದಂಬರ್ಪಿನ ತಾದಿತ್ತು ಒಂಜಿ ಕಿನ್ನೆ ಓಣಿಲ್ ಅಕ್ಕೈತೆ ನೈಕ್ಲ ಅಲ್ಲ ಪೋಪಿನೇ ಡೇಂಜರ್ ಜೋಕಲ್ಪುರ ಪೋಪ ಬಿಜಾಪುರದ ಜೋಕಲ್ ಪೋಪ ಅಂಚಿಡು ಬೊಗ್ಗಣ್ಣನ ಎಲ್ಲುಂಡು ಅಂಗಲ್ಪುರ ನಡ್ತಂಬೋನಾಗ ಭಾರಿ ಬಂಗ ಉಂಡು ತುಂಬ ಅವೇ ತಾದಿಡ್ ಬೋಂದಿತ್ತೇನೆ ಅಂಚಿಡ್ದು ಒಂಜಿ ಡೈನದಲ್ಪ ಒಂಜಿ ರಸ್ತೆ ಬೈದನು ಆ ತಡೆಗೋಡೆನು ಫುಲ್ ಬಂದು ಮಲ್ತದು ಐಕು ಕ್ಲೀನ್ ಮಲ್ತದು ಒಂಜಿ ರಸ್ತೆ ಲೆಕ್ಕ ಮಲ್ತದು ಪೋಪಿನಗಲಿಗೆ ಅಂಚಿಡು ಇಂಚಿಡು ಬುಡ್ದು ಕೊರಡು ಅಂದು ತಡೆಗೋಡೆ ಆವಡು ಬಕ್ಕ ಅಲ್ಪ ಪೋಪಿನಗಲೆ ಮತ್ತು ಅದು ಒಂಜಿ ಕೆರೆ ಮಾತೆರೆಲ್ಲ ತೋಜು ಬರ್ಪಿನ ಕೆರೆ ಮಾತೆರೆಲ್ಲ ಗೊತ್ತುನಲ್ಲ ಆ ಕೆರೆನು ನನ್ನಲ್ಲ ಇಂಪ್ರೂವ್ಮೆಂಟ್ ಮಲ್ತದ್ದು 4 ಜನಕ್ಕೆ ಇಂಚಿನ ಒಂದು ಕೆರೆ ಉಂಡೊಂದು ತೂದು ಆಯ್ತು ಮುನ್ಸಿಪಾಲಿಟಿಗೆ ನೀರು ಕೊರ್ಪಿನವ ಬಕ್ಕೊಂಜಿ ಏನ ವ್ಯವಸ್ಥೆ ಆಪುಣು ಮುನ್ಸಿಪಾಲಿಟಿದಾಗಲ್ಡ ಅವೇನು ಒಯ್ಕೊಯ್ಕ ದುಡ್ಡು ಹಾಲು ಮಲ್ಪನ ಹಿಡ್ದು ಐಕು ದುಡ್ಡು ಬಾಡ್ದು ಅವೇನು ಇಂಪ್ರೂವ್ಮೆಂಟ್ ಮಲ್ತದ್ದು ಮುನ್ಸಿಪಾಲಿಟಿ ಆ ನೀರನ್ನು 4 ಜನ ಕೊರ್ಪಿಲಕ್ಕ ಮಲ್ಪು ಕೌನ್ಸಿಲರ್ ಇಂದೆಡು ದುಂಬು ಇತ್ತಿನಾರು ಗೀತಾ ಸೇಟ್ ಅಂದು ಇಪ್ಪನಾಗ ಆಯ್ನವು ಅದಾಗ ಪ್ರಮೋದೇರು ಸಚಿವರಾದಿತ್ತೇರು ಇತ್ತೆದಾರೆಗೂ ಜಾಸ್ತಿ ಆದ ಏರ್ಲ ಪ್ರೆಷರ್ ಬಾಡೊಂದು ಇಜ್ಜರು ಅಂಚದ ಅರೆಗ ಗಮನ ಉಂಡ ಇಜ್ಜ ಗೊತ್ತುಜ್ಜಿ ಅರೆಗೆ ನಮ್ಮಲ್ಲಿ ತೆರಿಪಂಡ ಅರು ದುಂಬುದ ಏನಾಡ ಕಾರ್ಯಕ್ರಮ ಮಲ್ಪೇರು ಆಪುಜಿ ಮನ್ಪಿನ ಜನತ್ತು
ಮಲ್ಪೇರು ಮಾತೆರ್ಲ ಎಡ್ಡೆಡುಲ್ಲೇರು ಅಂಚೆದ ಐಕ್ ಬೋಡಾಯ ನಗಲು ಐತ ಎದುರುಬೋದು ಉಂಟೋಡು ಬೋಡಾಯ ನಗಲು ಐಕೆ ಏನು ಸಂಬಂಧ ಪಡೆದ ನಗಲು ಅಗಲು ಮಾತು ಎದುರುಬೋದು ಅಂತೇಳ ಐಕೆ ಮಾತ ಕಾರ್ಯಕ್ರಮ ಮಲ್ಪರೆ ಸಾಧ್ಯ ಉಂಟು ನಮ್ಮಡ ಒಂದಿನದ ನಮ್ಮ ಪೋದು ಎದುರು ಸೇಡ ಹೂಬೇಲೆಲ್ಲ ಹಾಪು ಆಜು ಬಾಜು ದಗಲ ಬರೋಡು ಮುನ್ಸಿಪಾಲ್ಟಿ ದಗಲ ಬರೋಡು ಆ ಇಂಚಿಡು ಜಾಗದಾಗಲ ಬರ್ತದ ಐಕೆ ಪೂರ ಸಾಕಾರ ನಿಗಲು ಮಲ್ಪಲೆ ಜಾಗದಾಗಲ್ಲ ಪಂಡ ಅಂಚು ಜಾಗ ಖಾಲಿ ಜಾಗ ಉಂಡು ಪ್ರೈವೇಟ್ ಜಾಗನ ಉಂಡು ಐಟ್ ದಾಲಾಗಲ್ಲ ಏನೋ ಸ್ಟೇ ಉಪ್ಪುಂಡ ಏನಂದು ಗೊತ್ತುಜಿ ಆಯ್ತು ಕೆರೆತ ಏತು ಜಾಗ ಉಂಡು ಆತ ಜಾಗ ಅಗಲು ಬುಡ್ದು ಕೊರಡಿ ಅದಕ್ಕೆ ಇವನ್ ಪೂರ ಒತ್ತುವರೆ ಮಲ್ತೊಂದಿನಾಗಲ ಒಳ್ಳೆ ರೈಟ್ ಅವೇನು ಪೂರ ಬುಡ್ದು ಕೊರಡಿ ಅವು ದಯ ಬಂಡ ಆಗಲ್ಲ ಸ್ವಂತ ಅವು ನನ್ನಲ್ಲ ಕ್ರಮೇಣ ಬಿಲ್ಡಿಂಗ್ ಒಂದು ಪುಂಡು ಉಟ್ಬಿಟ್ಟು ಮಸ್ತ್ ಬೇಲೆ ಒಂದು ಪುಂಡು ನೀರ್ದ ಮಸ್ತ್ ಪ್ರಾಬ್ಲಮ್ ಬರ್ಬೋದು ಇತ್ತೆ ಒಂತೆ ಜರಿ ಒಂದುಂಡು ಇತ್ತೆ ಒಂದು ಒಂಜಿ ಸೈಡು ಒಂತೆ ಬೂರುದು ನಾವು ಅಂಚಾದ ಅವೇನು ಆಯ್ನಾತು ಬೇಗ ಮಲ್ಪೋಡು ಅಂತಕ್ಕೇನೊಂದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಏನು ಒಳಕಾಡು ವಾರ್ಡ್ ನಲ್ಲಿರುವ ಚಿಟ್ಪಾಡಿಗೆ ನಾವು ಹೋಗಿದ್ವಿ. ಅಲ್ಲಿ ಮಜಲಕೆರೆ ಅಂತ ಬಹಳ ಒಂದು ಸುಂದರವಾದ ಪ್ರದೇಶದಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಏನಿದೆ ಅದರ ಸುತ್ತಮುತ್ತಲು ಏನು 4 ಕಡೆಗಳಲ್ಲಿ ತಡೆಗೋಡೆಗಳನ್ನ ನಿರ್ಮಿಸಲು ನಗರಸಭಾ ವ್ಯಾಪ್ತಿಯಿಂದ ಏನು ಅಭಿವೃದ್ಧಿ ಕಾಮಗಾರಿಗಾಗಿ ಮಂಜೂರಾಗಿತ್ತು. ಆದ್ರೆ 2 ಕಡೆಗಳಲ್ಲಿ ಮಾತ್ರ ಏನು ತಡೆಗೋಡೆ ನಿರ್ಮಾಣವಾಗಿತ್ತು. ಇದರಿಂದ ಈಗ ಸ್ಥಳೀಯರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಅದು ತಡೆಗೋಡೆ ಕೂಡ ಕುಸಿದಿದ್ರಿಂದ ಸ್ಥಳೀಯರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಮನೆಗಳಿದೆ. ಆ ಮನೆಗಳಿಗೆ ಅಂದ್ರೆ ಇದರಿಂದ ಬಾವಿಗಳಲ್ಲಿ ನೀರಿನ ಹೊರತೆ ಹೆಚ್ಚಿದ್ರೆ ಇಂಗುಗುಂಡಿ ತರಹ ಆ ಕೆರೆ ಇರೋದ್ರಿಂದ ಬಹಳಷ್ಟು ಉಪಯೋಗ ಆಗ್ತಾ ಇತ್ತು. ಇನ್ನು ಸೆಕೆಗಾಲದಲ್ಲಿ ನೀರಿನ ಅಭಾವ ಇದ್ದಾಗ ಈ ಕೆರೆಯಿಂದ ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಏನು ಈ ಕೆರೆ ಇರೋದ್ರಿಂದ ಈ ನೀರನ್ನ ಬಳಸಬಹುದಾದ್ರಿಂದ ಕುಡಿಲಿಕ್ಕೆ ನೀರು ಕೂಡ ಇದನ್ನು ಕೊಡ್ಬೋದು, ಇಲ್ಲಿಂದ ತಕೊಂಡೋಗಿ ಅಂತ ಹೇಳಿ ಇನ್ನು ಬಹಳಷ್ಟು ಜನ ಅಲ್ಲಿನ ಸ್ಥಳೀಯರು ಹೇಳಿದ್ರು. ಇವೆಲ್ಲವನ್ನ ನೋಡೋದಾದ್ರೆ ಒಂದಷ್ಟು ಜನ ಇಲ್ಲಿ ಏನ್ ಹೇಳ್ತಾರೆ, ಮೊದಲು ಈ ಕೆರೆ ನೀರು ಉಪಯೋಗಕ್ಕೆ ಯೋಗ್ಯವಾಗಿತ್ತು. ಅಂದ್ರೆ ಯಾವುದೇ ಕೃಷಿಗಾಗಿ ಕುಡಿಯಲು ಕೂಡ ಈ ನೀರನ್ನ ಉಪಯೋಗಿಸಬಹುದಿತ್ತು. ಈಗ ಏನಾಗಿದೆ ಇಲ್ಲಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಏನು ಡ್ರೈನೇಜ್ ನಿಂದ ಕೂಡ ಇದಕ್ಕೆ ಕನೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಡ್ರೈನೇಜ್ ಇಂದ ಇದಕ್ಕೆ ನೀರು ಬಂದು ಈ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ. ಒಂದೆಡೆ ಕಾಮಗಾರಿ ಸಂಪೂರ್ಣವಾಗಿಲ್ಲ. ಈ ಕೆರೆಗೆ ಬಿದ್ದು ಒಂದೆರಡು ಯುವಕರು ಅಥವಾ ಬಾಲಕರು ಏನೋ ಸತ್ತಂತಹ ಪರಿಸ್ಥಿತಿ ಕೂಡ ಈ ಮೊದಲು ಇಲ್ಲಿ ಆಗಿತ್ತು. ಯಾಕಂದ್ರೆ ತಡೆಗೋಡೆ ಒಂದು ಕಡೆಯಿಂದ ಸಂಪೂರ್ಣವಾಗಿ ತಡೆಗೋಡೆ ಇಲ್ಲ. ರಸ್ತೆಗೆ ಏನು ತಾಗಿ ಒಂದು ಕೆರೆ ಇದೆ, ಈ ರಸ್ತೆಯಲ್ಲಿ ತಡೆಗೋಡೆ ಸಂಪೂರ್ಣವಾಗಿ ಅಂದ್ರೆ ಹದಗೆಟ್ಟಿದೆ. ಒಂದು ಕಡೆ ಕುಸಿದು ಹೋಗಿದೆ, ಮತ್ತೊಂದು ಕಡೆ ಇರೋದು ಅದು ಕೂಡ ಕುಸಿಯುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಇನ್ನು ಮಳೆಗಾಲ ಆರಂಭವಾಗಿರೋದ್ರಿಂದ ಅದು ಜರಿತಾ ಬಂದಿದೆ. ಶೀಘ್ರದಲ್ಲಿ ಅದು ಕೂಡ ಕುಸಿಯುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇದನ್ನ ಆದಷ್ಟು ಬೇಗ ಶೀಘ್ರವಾಗಿ ಏನು ದುರಸ್ತಿಯನ್ನ ಪಡಿಸಬೇಕು, ಅಭಿವೃದ್ಧಿಯನ್ನ ಮಾಡ್ಬೇಕು ಅಂತ ಸ್ಥಳೀಯರು ಅಭಿಪ್ರಾಯವನ್ನ ಹೇಳಿದ್ರು. ನಾವ್ ಇದೆಲ್ಲ ನೋಡಿ ನಗರಸಭಾ ಪೌರಾಯುಕ್ತರ ಬಳಿ ಕೂಡ ಹೋದ್ವಿ. ಆದ್ರೆ ಅವರು ಕೂಡ ಹೇಳೋದೇನಂದ್ರೆ ನಾನು ಪರಿಶೀಲನೆ ಮಾಡಿ ಶೀಘ್ರ ಇದಕ್ಕೆ ಕ್ರಮ ಕೈಗೊಳ್ತೀನಿ ಅನ್ನೋ ಭರವಸೆಯನ್ನ ನಮ್ಗೆ ನೀಡಿದ್ದಾರೆ. ಏನೇ ಆಗ್ಲಿ ಈ ಸುಂದರ ಪರಿಸರದಲ್ಲಿರುವ ಈ ಮಜಲು ಕೆರೆ ಶೀಘ್ರ ಅಭಿವೃದ್ಧಿಯಾಗ್ಲಿ, ತಡೆಗೋಡೆ ನಿರ್ಮಾಣವಾಗಿ ಇಲ್ಲಿನ ಗ್ರಾಮಸ್ಥರಿಗೆ ಉಪಯೋಗವಾಗಲಿ ಅನ್ನೋದು ನಮ್ಮ ಚಾನೆಲ್ನ ಆಶಯ ಕೂಡ. ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ನ್ಯೂಸ್ ಸಂಚಿಕೆ. ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತ್ಯುನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 082025300019. ಮೊಬೈಲ್ ನಂಬರ್ 94480124777.